ನಮಸ್ಕಾರ. ಕಾಲೇಜು ಶಿಕ್ಷಣ ಇಲಾಖೆಯ ಡಿಜಿಟಲ್ ಇ ಕಲಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಕಾವೇರಿ ಬೋಲಾ. ಇಂದಿನ ಆನ್ಲೈನ್ ತರಗತಿಯಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡವು ಬಿಎಸ್ಸಿ ಬಿಕಾಂ ದ್ವಿತೀಯ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಅಳವಡಿಸಿರ್ತಕ್ಕಂಥ ಪರಿಸರ ಸಾಹಿತ್ಯದ ಮೊದಲನೇ ಪಠ್ಯವಾಗಿರ್ತಕ್ಕಂಥ ಪರಿಸರ ಸಾಹಿತ್ಯದ ಉಗಮ, ಸ್ವರೂಪ ಹಾಗೂ ಆಶಯವನ್ನ, ಈ ಪಠ್ಯವನ್ನು ಬರೆದಿರ್ತಕ್ಕಂಥ ಡಾಕ್ಟರ್ ಭೀಮೇಶ್ ಎರಡೋಣಿಯವರ ಪರಿಚಯವನ್ನ ಹಾಗೂ ಪರಿಸರ ಸಾಹಿತ್ಯದ ಉಗಮದ ಕುರಿತು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಡಾಕ್ಟರ್ ಭೀಮೇಶ್ ಎರಡೋಣಿಯವರು ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಎರಡೋಣಿಯಲ್ಲಿ ಜನಿಸ್ತಾರೆ. ಇವರ ತಂದೆ ಹನುಮಂತಪ್ಪ ಕುಂಟೋಜಿ, ತಾಯಿ ಪಾರ್ವತಮ್ಮ. ಕನ್ನಡ ಜನಪದ ಕಾವ್ಯ ಅಧ್ಯಯನದ ನೆಲೆಗಳು ಎಂಬ ವಿಷಯದ ಅಧ್ಯಯನಕ್ಕೆ ಇವರು ಹಂಪಿ ವಿಶ್ವವಿದ್ಯಾಲಯದಿಂದ PhD ಪದವಿಯನ್ನ ಪಡೆದಿದ್ದಾರೆ. ಇವರು ಶಾಸನ ಓದು, ಜನಪದ ಅಧ್ಯಯನಕಾರರು ಎನ್ನುವ ಕೃತಿಗಳನ್ನು ಕೂಡ ರಚಿಸಿದ್ದಾರೆ. ಭೀಮೇಶ್ ಎರಡೋಣಿಯವರು 14 ವರ್ಷಗಳ ಕಾಲ ಅಧ್ಯಯನ ಹಾಗೂ ಅಧ್ಯಾಪನಗಳೊಂದಿಗೆ ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಪ್ರಸ್ತುತ ಧಾರವಾಡ ಜಿಲ್ಲೆಯ ಗುಡಗೇರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಆದಿಮಾನವ ಪರಿಸರಕ್ಕೆ ಅಂಜುತ್ತಾ, ಹೊಂದಿಕೊಳ್ಳುತ್ತಾ, ಅಲೆಮಾರಿ ಜೀವನವನ್ನು ತೊರೆದು ಒಂದ್ ಕಡೆ ನೆಲೆ ನಿಲ್ಲುವಂತೆ ಆದನು. ನಂತರ ನೆಲೆ ನಿಂತಿದ್ದಲ್ಲದೆ ಕಾಡನ್ನ ಕಡಿದು ಕೃಷಿ ಭೂಮಿಯನ್ನ ಸಿದ್ಧಪಡಿಸಿದ. ಅವನು ಸಂಪೂರ್ಣವಾಗಿ ತನ್ನ ಬೇಕು ಬೇಡಗಳಿಗೆ ಪರಿಸರವನ್ನ ಅವಲಂಬಿಸಿದ್ದ. ಆದ್ರೆ ನಮ್ಗೆಲ್ಲ ತಿಳಿದಿರೋ ಹಾಗೆ ಮನುಷ್ಯ ಎಲ್ಲಕ್ಕಿಂತ ಬುದ್ಧಿವಂತ ಪ್ರಾಣಿ ಅಲ್ವಾ? ಹಾಗಾಗಿ ಪರಿಸರದ ಮೇಲೆ ಅವನೇನು ಅವಲಂಬಿತ ಆಗಿದ್ನಲ್ಲ, ಆ ಅಗತ್ಯತೆಗಳ ದಾಹ ದಿನಗಳು ಕಳೆದಂತೆ ಹೆಚ್ಚಾಗ್ತಾನೆ ಹೋಯ್ತು. ಅವನಿಗೆ ತಾನು ಪರಿಸರದ ಒಂದು ಭಾಗ ಅನ್ನೋದು ಮರ್ತು ಹೋಗಿ ಇಡೀ ಪರಿಸರವನ್ನ ತನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಅವನು ಪ್ರಯತ್ನಿಸುತ್ತಾ ಆ ಸಾಧನೆಗಾಗಿ ಅವನು ಹಾತೊರಿತಾ ಇದ್ದಾನೆ. ಹಾಗಾಗಿ ಪರಿಸರದ ಸಮತೋಲನ ಹಾಳಾಗಿ ಇವತ್ತಿನ ದಿವಸ ನಾವು ನೋಡ್ತೇವೆ, ಆಮ್ಲಜನಕ, ಸಹಜವಾಗಿ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ಆಮ್ಲಜನಕವನ್ನ ನಾವು ಸಾವಿರಾರು ರೂಪಾಯಿ ದುಡ್ಡು ಕೊಟ್ಟು ಈ ಕರೋನಾ ಸಂದಿಗ್ಧ ಸ್ಥಿತಿಯಲ್ಲಿ ಕೊಂಡುಕೊಳ್ಳೋ ಹಾಗೆ ಆಗಿದೆ. ಅಂದ್ರೆ ಮನುಷ್ಯನ ಮಿತಿಮೀರಿದ ಒಂದು ಸ್ವಾರ್ಥದಿಂದಾಗಿ ಉಸಿರಾಡ್ತಕ್ಕಂಥ ಗಾಳಿಗೂ ಕೂಡ ಕಂಟಕ ಒದಗಿರೋದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ತಾನಷ್ಟೇ ಸಂಕಟ ಪಡ್ತಾ ಇಲ್ಲ ಮನುಷ್ಯ, ತನ್ನ ಒಂದು ತಪ್ಪಿನಿಂದಾಗಿ ಇಡೀ ಜೀವ ಜಗತ್ತಿಗೆ ಸಂಕಟಕ್ಕೆ ಗುರಿ ಮಾಡಿದ್ದಾನೆ. ಉದಾಹರಣೆಗೆ, ಈ ಕೈಗಾರಿಕೆಯಿಂದ ಬರ್ತಕ್ಕಂಥ ಸಾಕಷ್ಟು ತ್ಯಾಜ್ಯ ನದಿ ಸಮುದ್ರಗಳಿಗೆ ಸೇರಿ ಅದು ಇರ್ತಕ್ಕಂಥ ವಿಷ ಏನಾಗಿದೆ ಜಲಚರಗಳ ಮೇಲೆ ಪರಿಣಾಮವನ್ನ ಬೀರಿ ಸಾಕಷ್ಟು ಜಲಚರಗಳು ಅಸುನೀಗಿರೋದನ್ನ ನಾವು ನೋಡ್ತೇವೆ. ಅಷ್ಟೇ ಅಲ್ಲ, ಎಲ್ಲಾ ಕಾಡನ್ನ ನಾಶ ಮಾಡಿ ಆ ಕಾಡಿನಲ್ಲಿ ಇರ್ತಕ್ಕಂಥ ಜೀವ ವೈವಿಧ್ಯಗಳು ಕೂಡ ಇವತ್ತಿನ ದಿವಸ ನಾಶ ಆಗ್ತಾ ಇರೋದನ್ನ ನೋಡ್ತೇವೆ. ಅಷ್ಟೇ ಏಕೆ, ಮೊದಲೆಲ್ಲ ಕಾಣಿಸ್ತಕ್ಕಂಥ ಗುಬ್ಬಚ್ಚಿ ಗೂಡುಗಳು ಇವತ್ತಿನ ದಿವಸ ಈ ಒಂದು ತರಂಗಗಳಿಗೆ, ಈ ಮೊಬೈಲ್ನ ತರಂಗಗಳಿಗೆ ಗುರಿಯಾಗಿ ಇವತ್ತಿನ ದಿವಸ ಅವು ಕಣ್ಮರೆ ಆಗ್ತಾ ಇರೋದನ್ನ ನಾವು ಕಾಣ್ತಾ ಇದ್ದೇವೆ. ಒಂದಲ್ಲ ಎರಡಲ್ಲ, ಮನುಷ್ಯನ ಸ್ವಾರ್ಥದಿಂದಾಗಿ ಇಡೀ ಒಂದು ಮನುಷ್ಯ ಕುಲ, ಮನುಷ್ಯ ಕುಲ ಯಾಕೆ, ಇಡೀ ಜೀವ ಸಂಕುಲವೇ ವಿಷವನ್ನ ತಿಂದು ವಿಷವನ್ನ ಅರಗಿಸಿಕೊಳ್ಳುವಂತ ಒಂದು ಅನಿವಾರ್ಯತೆಯಲ್ಲಿ ಬಂದು ನಿಂತಿರುವಂಥದ್ದನ್ನ ನಾವು ಕಾಣ್ತೇವೆ. ಇನ್ನು ಇವತ್ತಿನ ದಿವಸ ಮನುಷ್ಯನಿಗೆ ತನ್ನ ತಪ್ಪಿನ ಅರಿವಾಗಿದೆ. ಆ ಅರಿವಾಗಿ ಪುನಃ ಅವನು ಪರಿಸರ ಸ್ನೇಹಿ ಬದುಕನ್ನ ಸಾಗಿಸೋದಕ್ಕೆ ಬಯಸ್ತಾ ಇದ್ದಾನೆ. ನಾವು ನೋಡ್ತೀವಿ, ಈಗೆಲ್ಲ ಕಡೆ ಸಾವಯವ ಕೃಷಿ ಅನ್ನುವಂಥದ್ದು ಮಾತು ನಾವು ಕೇಳ್ತಾ ಇದ್ದೇವೆ. ಎಲ್ಲ ನೈಸರ್ಗಿಕ ಉತ್ಪಾದನೆಗಳಿಗೆ ಬೇಡಿಕೆ ಜಾಸ್ತಿ ಆಗ್ತಾ ಇರೋದನ್ನ ಕಾಣ್ತಾ ಇದ್ದೇವೆ. ಈ ಒಂದು ನಿಟ್ಟಿನಲ್ಲಿ ಮನುಷ್ಯನ ಈಗ ಈ ಒಂದು ವೈರುಧ್ಯವಾದ ಒಂದು ನಿಲುವು ಏನಿದೆಯಲ್ಲ, ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ಪರಿಸರವನ್ನ ತಿಳಿದುಕೊಳ್ಳೋದಕ್ಕೆ, ಪರಿಸರವನ್ನ ಅಧ್ಯಯನ ಮಾಡೋದಕ್ಕೆ ಏನು ಸಾಹಿತ್ಯ ರಚನೆ ಆಗಿದೆಯೋ ಅದನ್ನೆಲ್ಲ ನಾವು ಪರಿಸರ ಸಾಹಿತ್ಯ ಅಂತ ಕರಿತೀವಿ. ಹಾಗೆ ಈ ಒಂದು
ಒಂದು ಸಾಹಿತ್ಯದಲ್ಲಿ ಪರಿಸರ ಸಾಹಿತ್ಯದ ಉಗಮ ಹೇಗಾಯಿತು, ಮತ್ತೆ ಅದರ ಸ್ವರೂಪ ಹೇಗೆ, ಮತ್ತು ಅದರ ಆಶಯಗಳು ಹೇಗಿದಾವೆ ಅನ್ನೋದನ್ನ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಮಾನವ ಪರಿಸರದ ಕೂಸು. ಪರಿಸರ ಈ ಭೂಮಿ ಮೇಲೆ ಇರ್ತಕ್ಕಂಥ ಸಕಲ ಚರಾಚರ ಜೀವಿಗಳಿಗೂ, ಅಂದ್ರೆ ಚಲಿಸ್ತಕ್ಕಂಥ ಜೀವಿ ಆಗಿರ್ಬೋದು ಅಥವಾ ಚಲನೆ ಇಲ್ದಕ್ಕಿರ್ತಕ್ಕಂಥ ಮರಗಳು ಆಗಿರ್ಬೋದು, ಎಲ್ಲವಕ್ಕೂ ಕೂಡ ಏನ್ ಅಗತ್ಯ ಇದೆಯೋ ಅದನ್ನೆಲ್ಲ ಪೂರೈಸ್ತಕ್ಕಂಥ ಶಕ್ತಿ ಈ ಒಂದು ಪ್ರಕೃತಿಗೆ ಇದೆ. ಇಡೀ ಒಂದು ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲಾ ಜೀವಿಗಳಿಗಿಂತಲೂ ಬುದ್ಧಿವಂತ ಜೀವಿ ಅನ್ಸ್ಕೊಂಡಿರ್ತಕ್ಕಂಥ ಮಾನವ ತನ್ನ ಸ್ವಾರ್ಥಕ್ಕಾಗಿ ಎಲ್ಲಿ ಕಾಡಿದೆಯೋ ಅಲ್ಲೆಲ್ಲ ಆ ಕಾಡು ನಾಶ ಮಾಡಿ ಅಣೆಕಟ್ಟುಗಳನ್ನು ಅಥವಾ ಕಟ್ಟಡಗಳನ್ನು, ಭವ್ಯವಾದ ಒಂದು ಶಾಪಿಂಗ್ ಮಾಲ್ಗಳನ್ನು ಅಥವಾ ತೊರೆಗಳಿರ್ತಕ್ಕಂಥ ಜಾಗದಲ್ಲಿ ಅವುಗಳನ್ನೆಲ್ಲ ನಾಶ ಮಾಡಿ ಅಲ್ಲಿ ಕೂಡ ಕಟ್ಟಡಗಳ ನಿರ್ಮಾಣ ಆಗಿರ್ತಕ್ಕಂಥದ್ದನ್ನ ನೋಡ್ತೇವೆ. ಮತ್ತೆ ಕೃಷಿ ಭೂಮಿ ಎಲ್ಲ ಇವತ್ತಿನ ದಿವಸ ಕಟ್ಟಡ ಕಟ್ಟತಕ್ಕಂಥ ಭೂಮಿಯಾಗಿ ಪರಿವರ್ತನೆ ಆಗ್ತಾ ಇರೋದನ್ನ ನೋಡ್ತಾ ಇದ್ದೇವೆ. ಅತಿಯಾದ ಒಂದು ಕೈಗಾರಿಕೆ, ಅತಿಯಾದ ಒಂದು ದುರಾಸೆ ಇಡೀ ಒಂದು ಪ್ರಕೃತಿಯ ಸಮತೋಲನವನ್ನೇ ಹಾಳು ಮಾಡಿದೆ. ಹೇಗಂದ್ರೆ ಮನುಷ್ಯ ಇವತ್ತಿನ ದಿವಸ ಪ್ರಕೃತಿಯ ಒಂದು ಕಾಪಾಡುವ ನಿಟ್ಟಿನಲ್ಲಿ ಆಲೋಚನೆ ಮಾಡಬೇಕಾಗಿದೆ. ಯಾವ ರೀತಿ ತಂದೆ ತಾಯಿಗಳು ಸಣ್ಣ ವಯಸ್ಸಿನಲ್ಲಿ ಮಕ್ಕಳಿಗೆ ಜೋಪಾನ ಮಾಡ್ತಾರೋ ಹಾಗೆ ಪ್ರಕೃತಿ ನಮ್ಮನ್ನ ಆದಿಮಾನವನಿಂದ ಈ ಹಂತದವರೆಗೂ ತಂದು ಸಾಕಿ ಬೆಳೆಸಿದೆ. ಈಗ ನಾವು ಬೆಳೆದ ಮೇಲೆ ಆ ತಾಯಿಯನ್ನ ಜೋಪಾನ ಮಾಡಬೇಕಾಗಿದೆ. ಆ ತಾಯಿಯನ್ನ ಸಂರಕ್ಷಿಸುವಂತ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಆಲೋಚನೆ ಮಾಡಬೇಕಾಗಿದೆ. ಮತ್ತೆ ಇಂಥ ಒಂದು ಆಲೋಚನೆಯನ್ನ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಮೂಡಿಸುವಂಥದ್ದು, ವಿದ್ಯಾರ್ಥಿಗಳಿಗೆ ಪರಿಸರದ ಬಗ್ಗೆ ಪ್ರಜ್ಞೆಯನ್ನ ಮೂಡಿಸೋದಕ್ಕೆ ನಮ್ಮ ಒಂದು ವಿಶ್ವವಿದ್ಯಾಲಯ ಈ ಒಂದು ಪರಿಸರ ಸಾಹಿತ್ಯವನ್ನ ಪಠ್ಯಕ್ಕೆ ಅಳವಡಿಸಿದೆ. ಆಮೇಲೆ ಈ ಪರಿಸರವನ್ನ ಕಾಪಾಡೋದಕ್ಕೆ ದೊಡ್ಡ ದೊಡ್ಡ ಡಿಗ್ರಿಗಳು ಬೇಕು ಅಂತ ಏನಲ್ಲ, ಅಥವಾ ಯಾರೋ ಕೆಲವಿಷ್ಟು ಜನರಿಂದನೇ ಸಾಧ್ಯವಾಗ್ತದೆ ಅನ್ನುವಂಥ ಕಲ್ಪನೆಯ ಮಾತಲ್ಲ. ನೀವು ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ, ಇವರು ಸಾಲು ಮರದ ತಿಮ್ಮಕ್ಕ ಅಂತ ಹೇಳಿ. ಇವರೇನ್ ಯಾವ ಒಂದು ಡಿಗ್ರಿಯನ್ನು ಪಡೆದಂಥವ್ರಲ್ಲ, ಅನಕ್ಷರಸ್ತೆ ಈಕೆ ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯ ಇಲ್ಲಿರ್ತಕ್ಕಂಥ ಗುಬ್ಬಿ ತಾಲೂಕಿನಲ್ಲಿ ಜನಿಸ್ತಾರೆ. ಇವರಿಗೆ ಮಕ್ಕಳಿಲ್ಲ ಅನ್ನೋ ಕಾರಣಕ್ಕಾಗಿ ಆಲದ ಸಸಿಗಳನ್ನ ನೆಟ್ಟು ಅವರನ್ನೇ ಆ ಗಿಡಗಳನ್ನೇ ತನ್ನ ಮಕ್ಕಳು ಅಂತ ಭಾವಿಸಿ ಸುಮಾರು ಕಿಲೋಮೀಟರ್ ಗಟ್ಟಲೆ ಆಲದ ಸಸಿಗಳನ್ನೆಟ್ಟು ಸುಮಾರು 284 ಆಲದ ಮರದ ಸಸಿಗಳನ್ನೆಟ್ಟು ಇವತ್ತು ದಿವಸ ಭವ್ಯ ಮರಗಳಾಗಿ ಅವು ಆಗಿದಾವೆ. ಆ ಸಸಿಗಳಿರ್ತಕ್ಕಂಥ ಸಮಯದಲ್ಲಿ ಕಿಲೋಮೀಟರ್ ಗಟ್ಟಲೆ ಬಿಂದಿಗೆಯಲ್ಲಿ ನೀರನ್ನ ತಗೊಂಡೋಗಿ ಹಾಕಿ ಶ್ರಮಪಟ್ಟು ಅದನ್ನ ತನ್ನ ಮಕ್ಕಳಂತೆ ಬೆಳೆಸಿದಂತ ಕೀರ್ತಿ ಈ ಸಾಲು ಮರದ ತಿಮ್ಮಕ್ಕಂದು. ಮತ್ತೆ ಇದಕ್ಕಾಗಿ ಅವ್ರಿಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಬಂದಿದೆ. ಆದ್ರೆ ಯಾವ ಪ್ರಶಸ್ತಿಗಳಿಗಾಗ್ಲಿ ಯಾವ ಒಂದು ಬಿರುದುಗಳಿಗಾಗ್ಲಿ ಆಸೆ ಪಟ್ಟು ಸಾಲು ಮರದ ತಿಮ್ಮಕ್ಕ ಕೆಲಸವನ್ನ ಮಾಡಲಿಲ್ಲ. ನಮ್ಮ ಮುಂದಿನ ಪೀಳಿಗೆಗೆ ಒಂದು ಶುದ್ಧ ಗಾಳಿ ಸಿಗ್ಲಿ, ನಮ್ಮ ಮುಂದಿನ ಪೀಳಿಗೆಗೆ ಇದು ಲಭ್ಯವಾಗ್ಲಿ ಅನ್ನೋ ಆಶಯದಿಂದಷ್ಟೇ ಸಾಲು ಮರದ ತಿಮ್ಮಕ್ಕ ಈ ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಇನ್ನು ಈ ಚಿತ್ರದಲ್ಲಿ ಕಾಣ್ತಕ್ಕಂಥ ಮಹಿಳೆ ಹಾಲಕ್ಕಿ ತುಳಸಿಗೌಡ. ಹಾಲಕ್ಕಿ ಸಮುದಾಯದ ಜನಪದ ಕಲಾವಿದೆ ಈ ಮಹಿಳಾ ಸಾಧಕಿ. ಅಪ್ಪಟ ಪರಿಸರ ಪ್ರೇಮಿ. ಅಂಕೋಲಾ ತಾಲೂಕಿನ ಹೊನ್ನಳ್ಳಿ ಗ್ರಾಮದ ತುಳಸಿಗೌಡರ ಸಾಧನೆಯನ್ನು ಹೇಳ್ಬೇಕಂದ್ರೆ ಅಪಾರವಾಗಿದೆ. ಈಕೆಯನ್ನ ವೃಕ್ಷ ಮಾತೆ ಅಂತಲೇ ಕರೀತಾರೆ. ಈಕೆ ಬೆಳೆಸಿದಂತ ಮರಗಳು ಒಂದಲ್ಲ ಎರಡಲ್ಲ ಲಕ್ಷ ಗಟ್ಲೆ ಮರಗಳನ್ನ ಈಕೆ ಬೆಳೆಸಿದಾಳೆ. ಇನ್ನೂ ಕೂಡ ಮತ್ತಿಗಟ್ಟೆ ಅರಣ್ಯ ನರ್ಸರಿಯಲ್ಲಿ ಸೇವೆ ಮಾಡಿ ನಿವೃತ್ತರಾದ್ರೂ ಕೂಡ ಈಗಲೂ ಅಲ್ಲಿಗೆ ಹೋಗಿ ಯುವಕರಿಗೆ ತರಬೇತಿ ಮಾರ್ಗದರ್ಶನವನ್ನ ಇವರು ನೀಡ್ತಾ ಇದ್ದಾರೆ. ಇನ್ನು ಈ ಚಿತ್ರದಲ್ಲಿ ಕಾಣ್ತಾ ಇರ್ತಕ್ಕಂಥ ಒಂದು ಹುಡುಗಿ ಬಾಲಕಿ ನಿಮ್ಗೆಲ್ಲ ತಿಳಿದೇ ಇದೆ. ಗ್ರೇಟಾ ಟಿನ್ಟಿನ್ ಎಲಿಯೋನಾರಾ ಅನ್ಮರ್ಥನ್ಬರ್ಗ್ ಅಂತ ಈಕೆ ಹೆಸರು. ಇವಳ ಜನನ 3ನೇ ಜನವರಿ 2003ರಲ್ಲಾಗಿದೆ. ಇವಳು ಹವಾಮಾನ ಬದಲಾವಣೆ ಅದರ ಅಪಾಯದ ಬಗ್ಗೆ ಒಂದು ಚಳವಳಿಯಲ್ಲಿ ಅಂತಾರಾಷ್ಟ್ರೀಯ ಮನ್ನಣೆ ಗಳಿಸಿದಂತ ಸ್ವೀಡಿಷ್ ಪರಿಸರ ಕಾರ್ಯಕರ್ತೆ ಈಕೆ ಆಗಸ್ಟ್ 2018ರಲ್ಲಿ ಟರ್ನ್ಬರ್ಗ್ನಲ್ಲಿ ನಡೆದಂತಹ ಒಂದು
ಕ್ರಿಯಾಶೀಲತೆಗೆ ಈಕೆ ಹೆಸರುವಾಸಿಯಾಗಿರ್ತಕ್ಕಂಥ ಬಾಲಕಿ. ತನ್ನ 15ನೇ ವಯಸ್ಸಿನಲ್ಲೇ ಸ್ವೀಡಿಷ್ನ ಸಂಸತ್ತಿನ ಹೊರಗೆ ತನ್ನ ಶಾಲಾ ದಿನಗಳನ್ನ ಕಳೆಯೋದಕ್ಕೆ ಪ್ರಾರಂಭ ಮಾಡಿದಾಗ ಜಾಗತಿಕ ತಾಪಮಾನದ ಏರಿಕೆಯನ್ನ ತಡೆಗಟ್ಟೋದಕ್ಕೆ ಬಲವಾಗಿ ಕ್ರಮ ಕೈಗೊಳ್ಳೋದಕ್ಕೆ ಕರೆಯನ್ನು ನೀಡಿದ್ಲು. ಹವಾಮಾನಕ್ಕಾಗಿ ಶಾಲಾ ಮುಷ್ಕರವನ್ನ ಆರಂಭಿಸಿದ್ಲು. ಶೀಘ್ರದಲ್ಲೇ ಇತರ ವಿದ್ಯಾರ್ಥಿಗಳಿಗೂ ತಮ್ಮದೇ ಸಮುದಾಯದಲ್ಲಿ ಇದೇ ರೀತಿಯಲ್ಲಿ ಪ್ರತಿಭಟನೆ ನಡೆಯೋದಕ್ಕೆ ಪ್ರೇರಣೆ ಕೂಡ ಈಕೆ ಆದ್ಲು. ಇಂತಹ ಒಂದು ಆದರ್ಶವನ್ನ ನಾವು ನೋಡ್ತೇವೆ. ಈ ಚಿತ್ರದಲ್ಲಿ ಕಾಣಿಸ್ತಕ್ಕಂಥ ಬಾಲಕಿ ಮಣಿಪುರದ ಕೊಂಗಲ್ನಲ್ಲಿ ಹುಟ್ಟಿರ್ತಕ್ಕಂಥ 8 ವರ್ಷದ ಲಿಜಿಪ್ರಿಯಾ ಕಂಗುಜುಮ್. ಈಕೆ ಭಾರತದ ಕಿರಿಯ ಪರಿಸರವಾದಿಗಳಲ್ಲಿ ಒಬ್ಳು. ಕಳೆದ 2 ವರ್ಷದಿಂದಲೂ ಕೂಡ ಪರಿಸರ ಸಂರಕ್ಷಣೆಯ ಕೆಲಸಗಳಲ್ಲಿ ಆಕೆ ತೊಡಗಿಸ್ಕೊಂಡಿದ್ದಾಳೆ. ಇನ್ನು 2019 ಜೂನ್ 21ರಲ್ಲಿ ಹವಾಮಾನ ಬದಲಾವಣೆಯ ವಿರುದ್ಧ ಕಾನೂನನ್ನ ಜಾರಿಗೊಳಿಸೋ ಹಾಗೆ ಪ್ರಧಾನಮಂತ್ರಿಗಳ ಕಚೇರಿಯ ಹೊರಗೆ 1 ವಾರ ಧರಣಿ ಮಾಡಿದ್ಲು. ಮತ್ತೆ ಅದೇ ವರ್ಷ ಆಗಸ್ಟ್ನಲ್ಲಿ ಆಕೆಗೆ ವರ್ಲ್ಡ್ ಚಿಲ್ಡ್ರನ್ ಪೀಸ್ ಪುರಸ್ಕಾರ ಕೂಡ ಲಭಿಸುತ್ತೆ. ಇನ್ನು 2019 ಅಕ್ಟೋಬರ್ 21ರಿಂದ 27ರವರೆಗೂ ತನ್ನ ಸಾವಿರಾರು ಬೆಂಬಲಿಗರನ್ನ ಕರ್ಕೊಂಡು ಹವಾಮಾನ ಬದಲಾವಣೆಯ ಕಾನೂನನ್ನ ಜಾರಿಗೊಳಿಸೋದಕ್ಕೆ ಲಿಜಿಪ್ರಿಯಾ ಗ್ರೇಟ್ ಅಕ್ಟೋಬರ್ ಮಾರ್ಚ್ 2019 ಅಭಿಯಾನವನ್ನ ಆರಂಭಿಸ್ತಾಳೆ. ಅಷ್ಟೇ ಅಲ್ಲದೆ 2019ರ ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆಯ ಸಮ್ಮೇಳನವನ್ನ ಉದ್ದೇಶಿಸಿ ಮಾತನ್ನು ಕೂಡ ಇವಳು ಆಡಿದಾಳೆ. ಮತ್ತೆ ವಿಶ್ವ ಮಕ್ಕಳ ಪರವಾಗಿ ಒಂದು ನಿವೇದನಾ ಪತ್ರವನ್ನ UN ಸೆಕ್ರೆಟರಿ ಜನರಲ್ ಆಂಟೋನಿಯೋ ಗುಟೆರಸ್ ರವರಿಗೆ ಸಲ್ಲಿಸಿದ್ದಾಳೆ. ಇವಳಷ್ಟೇ ಅಲ್ಲ, ಇನ್ನು ಪುಣೆಯ ಬಾಲಕ ಹಾಜಿಕ್ ಖಾಜಿ ಆಗಿರ್ಬೋದು, ಕಾಶ್ಮೀರದ ಜನ್ನತ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಪರಿಸರವನ್ನ ಕುರಿತು ಕಾಳಜಿಯನ್ನ ವ್ಯಕ್ತಪಡಿಸಿದ್ದಾರೆ ಮತ್ತು ಪರಿಸರವನ್ನ ಕಾಪಾಡುವ ನಿಟ್ಟಿನಲ್ಲಿ ತಮ್ಮದೇ ಆದಂತ ಒಂದು ಕೊಡುಗೆಯನ್ನ ನೀಡಿರೋದನ್ನ ಕಾಣ್ಬೋದು. ಆದ್ರೆ ಪರಿಸರ ಅಂತಕ್ಕಂಥದ್ದು ಯಾರೋ ಒಬ್ಬರಿಗೆ ಸಂಬಂಧಿಸಿದ್ದಲ್ಲ, ಅದು ಪ್ರತಿಯೊಬ್ಬರ ಕರ್ತವ್ಯ ಕೂಡ ಆಗಿದೆ ಪರಿಸರವನ್ನ ಕಾಪಾಡ್ತಕ್ಕಂಥದ್ದು. ಹಾಗಾಗಿ ನಾವು ಪರಿಸರವನ್ನ ಕಾಪಾಡಲಿಕ್ಕೆ ಯಾವುದೋ ಒಂದು ಹೋರಾಟ ಮಾಡಬೇಕು ಅನ್ನೋದಲ್ಲ. ನಮ್ಮ ಮನೆಯ ವಿದ್ಯುತ್ ಸ್ವಿಚ್ಗಳನ್ನ ನಾವು ಸರಿಯಾಗಿ ಬಳಕೆ ಮಾಡ್ಕೊಂಡ್ರೆ, ಅಂದ್ರೆ ಪೋಲು ಮಾಡದೇನೆ ಬಳಕೆ ಮಾಡ್ಕೊಂಡ್ರಾಯ್ತು, ಅಥವಾ ಪ್ಲಾಸ್ಟಿಕ್ ಬಳಕೆಯನ್ನ ನಾವು ನಿಷೇಧ ಮಾಡಿಕೊಂಡ್ರಾಯ್ತು, ಅಥವಾ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಶುದ್ಧ ಇಟ್ಕೊಂಡ್ರೆ ಸಾಕು. ಈ ಸಣ್ಣ ಪುಟ್ಟ ಕೆಲಸಗಳು ಕೂಡ ಪರಿಸರವನ್ನ ಕಾಪಾಡುವಲ್ಲಿ ಬಹುದೊಡ್ಡ ಒಂದು ಕೆಲಸವನ್ನ ಮಾಡ್ತವೆ, ಬಹು ದೊಡ್ಡ ಒಂದು ಪಾತ್ರವನ್ನ ವಹಿಸ್ತವೆ ಅನ್ನೋದನ್ನ ನಾವು ಗಮನಿಸಬೇಕು. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಲ್ಲಿ ಪರಿಸರದ ಕುರಿತು ಪ್ರಜ್ಞೆಯನ್ನ ಮೂಡಿಸಬೇಕು ಅನ್ನೋ ಉದ್ದೇಶದಿಂದ ಪರಿಸರ ಎಂಬ ಪದವು ಇಂಗ್ಲಿಷ್ನ ಎನ್ವಿರಾನ್ಮೆಂಟ್ ಪದಕ್ಕೆ ಸಂವಾದಿಯಾಗಿ ಕನ್ನಡದಲ್ಲಿ ಪರಿಸರ ಅಂತಕ್ಕಂಥ ಪದವನ್ನ ಬಳಸಲಾಗ್ತಾ ಇದೆ. ಇಂಗ್ಲಿಷ್ನ ಎನ್ವಿರಾನ್ಮೆಂಟ್ ಪದಕ್ಕೆ ಬದಲಾಗಿ ಪರಿಸರ ಅಂತಕ್ಕಂಥ ಪದವನ್ನ ಬಳಸ್ತಾ ಇದ್ದೇವೆ. ಇನ್ನು ಈ ಎನ್ವಿರಾನ್ಮೆಂಟ್ ಎಂಬ ಪದವು ಫ್ರೆಂಚ್ ಭಾಷೆಯ ಎನ್ವಿರೋನಿಯಾ ಎಂಬ ಪದದಿಂದ ಉಗಮ ಆಗಿದೆ. ಈ ಎನ್ವಿರೋನಿಯಾ ಪದದ ಅರ್ಥ ಏನಂದ್ರೆ ಸರೌಂಡ್, ಅಂದ್ರೆ ಸುತ್ತುವರೆದ ಎಂಬುದಾಗಿದೆ. ಈ ಪದವನ್ನ ಅಂದ್ರೆ ಈ ಎನ್ವಿರಾನ್ಮೆಂಟ್ ಅನ್ನುವಂಥ ಪದವನ್ನ ಕಾರ್ಲೈಲ್ ಎಂಬಾತನು 1828ರಲ್ಲಿ ಮೊದಲ ಬಾರಿಗೆ ಬಳಸ್ತಾನೆ. ಪರಿಸರ ಪದದ ಅರ್ಥ ಮತ್ತು ವ್ಯಾಖ್ಯೆಗಳನ್ನ ನೋಡೋದಾಯ್ತು ಅಂದ್ರೆ, ನಾವು ವಾಸಿಸ್ತಾ ಇರ್ತಕ್ಕಂಥ ಸುತ್ತಮುತ್ತಲಿನ ವಾತಾವರಣ ಏನಿದೆಯಲ್ಲ ಅದೇ ಪರಿಸರ ಅಂತ ಹೇಳಿ ಅನ್ಬೋದು. ಅಂದ್ರೆ ಒಂದು ಜೀವಿಯ ಸುತ್ತಮುತ್ತಲು ಇರ್ತಕ್ಕಂಥ ಮತ್ತು ಆ ಜೀವಿಯ ಮೇಲೆ ಪರಿಣಾಮ ಬೀರ್ತಕ್ಕಂಥ ಎಲ್ಲ ಅಂಶಗಳನ್ನ ಒಟ್ಟಾರೆಯಾಗಿ ಪರಿಸರ ಅಂತ ಹೇಳಿ ಕರಿಬಹುದು. ಇನ್ನು ಬ್ರಿಟಾನಿಕಾ ವಿಶ್ವಕೋಶದ ಪ್ರಕಾರ ಎನ್ವಿರಾನ್ಮೆಂಟ್ ದ ಕಾಂಪ್ಲೆಕ್ಸ್ ಆಫ್ ಫಿಸಿಕಲ್, ಕೆಮಿಕಲ್ ಅಂಡ್ ಬಯೋಟಿಕ್ ಫ್ಯಾಕ್ಟರ್ಸ್ ದಟ್ act upon an organism or an ecological community and ultimately determine its from and survival. ಅಂದ್ರೆ ಪರಿಸರವು ಒಂದು ಜೀವಿ ಅಥವಾ ಪರಿಸರ ಸಮುದಾಯದ ಮೇಲೆ ಕಾರ್ಯನಿರ್ವಹಿಸುವ ಮತ್ತು ಅಂತಿಮವಾಗಿ
ಅದರ ರೂಪ ಬದುಕುಳಿಯುವಿಕೆಯನ್ನ ನಿರ್ಧರಿಸುವ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಅಂಶಗಳ ಸಂಕೀರ್ಣತೆಯನ್ನ ಹೊಂದಿದೆ ಅಂತ ಹೇಳುತ್ತೆ. ಅಂದ್ರೆ ಪರಿಸರ ಅಂತಕ್ಕಂಥದ್ದು ಒಬ್ಬ ಜೀವಿ ಅಥವಾ ಒಂದು ಪರಿಸರ ಸಮುದಾಯದ ಮೇಲೆ ಏನು ಪರಿಣಾಮ ಬೀರ್ತಾ ಇರ್ತಲ್ಲ, ಕಾರ್ಯನಿರ್ವಹಿಸ್ತಾ ಇರ್ತಲ್ಲ, ಅದರ ರೂಪ ಬದುಕುಳಿಯುವಿಕೆ ಏನಿದೆಯಲ್ಲ ಅದರ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಅಂಶಗಳ ಸಂಕೀರ್ಣತೆಯನ್ನ, ಕಾಂಪ್ಲೆಕ್ಸ್ ಅನ್ನ ಪರಿಸರ ಅಂತ ಕರಿಬಹುದು ಅಂತ ಬ್ರಿಟಾನಿಕಾ ವಿಶ್ವಕೋಶ ಹೇಳುತ್ತೆ. ಡಗ್ಲಾಸ್ ಮತ್ತು ಹಾಲೆಂಡರ್ ಪ್ರಕಾರ the term environment is used to describe in the aggregate all the external forces, influences and three conditions which affect the life, nature, behavior and the growth, development and maturity of living organisms ಅಂತ ಇದೆ. ಅಂದ್ರೆ ಪರಿಸರ ಅನ್ನುವಂಥ ಪದವನ್ನ ಒಟ್ಟಾರೆಯಾಗಿ ನಾವು ನೋಡೋದಾಯ್ತು ಅಂದ್ರೆ ಜೀವನ, ಪ್ರಕೃತಿ, ನಡವಳಿಕೆ ಮತ್ತು ಜೀವಂತ ಜೀವಿಗಳ ಬೆಳವಣಿಗೆ, ಅಭಿವೃದ್ಧಿ ಮತ್ತು ಪ್ರಬುದ್ಧತೆಯ ಮೇಲೆ ಪ್ರಭಾವ ಬೀರ್ತಕ್ಕಂಥ ಎಲ್ಲ ಬಾಹ್ಯ ಶಕ್ತಿಗಳ ಪರಿಸ್ಥಿತಿಯನ್ನ ವಿವರಿಸೋದಕ್ಕೆ ಬಳಸಲಾಗ್ತದೆ ಅಂತ ಹೇಳಿ ಇವರು ಹೇಳಿದ್ದಾರೆ. ವಿದ್ಯಾರ್ಥಿಗಳೇ, ನಾವು ಯಾವುದೇ ಭಾಷೆಯ ಒಂದು ಲಿಖಿತ ಅಥವಾ ಮೌಖಿಕ ರೂಪವನ್ನ ಸಾಹಿತ್ಯ ಅಂತ ಹೇಳಿ ಕರಿತೇವೆ. ಈ ಸಾಹಿತ್ಯವನ್ನ ಅಧ್ಯಯನ ಮಾಡ್ತಕ್ಕಂಥ ಉದ್ದೇಶದಿಂದ ಇವುಗಳ ವಿಷಯ ಆಧಾರಿತವಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಿದ್ರೆ ಅದನ್ನ ತಂತ್ರಜ್ಞಾನ ಸಾಹಿತ್ಯ ಅಂತ ಕರಿತೀವಿ, ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ರೆ ಅದನ್ನ ವಿಜ್ಞಾನ ಸಾಹಿತ್ಯ ಅಂತ ಕರಿತೀವಿ, ಇನ್ನು ಆರೋಗ್ಯಕ್ಕೆ ಸಂಬಂಧಿಸಿದ್ರೆ ಆರೋಗ್ಯ ಸಾಹಿತ್ಯ ಅಂತೀವಿ. ಈ ರೀತಿಯಾಗಿ ನಾವು ಸಾಹಿತ್ಯವನ್ನ ವಿಭಾಗಿಸ್ತಾ ಹೋಗ್ತೀವಿ. ಹಾಗೆ ಪರಿಸರಕ್ಕೆ ಸಂಬಂಧಪಟ್ಟಂತ, ಪರಿಸರವನ್ನ ಒಳಗೊಳ್ತಕ್ಕಂಥ ಎಲ್ಲ ಶಾಖೆಗಳಿಗೆ ಸಂಬಂಧಿಸಿರ್ತಕ್ಕಂಥ ಬರಹವನ್ನ ನಾವು ಪರಿಸರ ಸಾಹಿತ್ಯ ಅಂತ ಅಂತೀವಿ. ಅಂದ್ರೆ ಪರಿಸರವನ್ನ ಒಳಗೊಳ್ತಕ್ಕಂಥ ಎಲ್ಲ ಶಾಖೆಗಳನ್ನ ನಾವು ಸಾಹಿತ್ಯ ಶಾಖೆಗಳನ್ನ ಪರಿಸರ ಸಾಹಿತ್ಯ ಅಂತ ಕರಿತೀವಿ. ಇನ್ನು ಪ್ರಾಣಿ, ಪಕ್ಷಿ, ಕೀಟ, ಕಾಡು, ನದಿ, ಮಣ್ಣು, ಹವಾಮಾನ ಮೊದಲಾದವುಗಳ ಕುರಿತು ವೈಜ್ಞಾನಿಕ ಮತ್ತು ಸಂರಕ್ಷಣಾ ನೆಲೆಯ ಬರಹಗಳೇನಿದಾವಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ವೈಜ್ಞಾನಿಕ ಬರಹಗಳಾಗಿರ್ಬೋದು ಅಥವಾ ಅವುಗಳನ್ನ ಸಂರಕ್ಷಿಸೋ ನಿಟ್ಟಿನಲ್ಲಿ ಬರ್ತಕ್ಕಂಥ ಬರಹಗಳಾಗಿರ್ಬೋದು, ಇವೆಲ್ಲವನ್ನ ನಾವು ಪರಿಸರ ಸಾಹಿತ್ಯದ ಪರಿಧಿಗೆ ಸೇರಿಸ್ತೀವಿ. ಇನ್ನು ಪರಿಸರ ಸಾಹಿತ್ಯವನ್ನ ನಾವು ಯಾವುದೋ ಒಂದು ಜ್ಞಾನ ಶಾಖೆಗೆ ಸೀಮಿತಗೊಳಿಸೋದಕ್ಕೆ ಬರೋದಿಲ್ಲ. ಯಾಕಂದ್ರೆ ಈಗ ಪ್ರಾಣಿ ಪಕ್ಷಿಗಳ ಬಗ್ಗೆ ನಾವು ಸಸ್ಯಶಾಸ್ತ್ರದಲ್ಲೂ ಓದ್ತೀವಿ, ಪ್ರಾಣಿಶಾಸ್ತ್ರದಲ್ಲೂ ಓದ್ತೀವಿ. ಆದ್ರೆ ಅಲ್ಲಿ ಅವುಗಳ ಒಂದು ವೈಜ್ಞಾನಿಕ ಮತ್ತೆ ಅದನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಅಂಶಗಳು ಬಂದ್ರೆ ಅದು ಪರಿಸರಕ್ಕೂ ಕೂಡ ಸಂಬಂಧಪಟ್ಟಂಗೆ ಆಗುತ್ತೆ ಅಲ್ವಾ? ಹಾಗೇನೆ ಪ್ರತಿಯೊಂದು ಕೂಡ. ಇನ್ನು ಹವಾಮಾನಕ್ಕೆ ಸಂಬಂಧಪಟ್ಟಿದ್ದನ್ನ ನಾವು ಭೂಗೋಳಕ್ಕೆ ಸೇರಿಸೋದಕ್ಕಾಗೋದಿಲ್ಲ, ಅದು ಕೂಡ ನಾವು ಪರಿಸರ ಸಾಹಿತ್ಯದಲ್ಲಿ ಸೇರಿಸ್ಬೇಕಾಗ್ತದೆ. ಹೀಗೆ ಈ ಪರಿಸರ ಸಾಹಿತ್ಯವನ್ನ ನಾವು ಪ್ರಾಥಮಿಕ ಶಾಲೆಯಿಂದ ವಿಶ್ವವಿದ್ಯಾಲಯದವರೆಗೂ ಪಠ್ಯಕ್ರಮದ ಒಂದು ಭಾಗವಾಗಿ ನೋಡ್ತಾ ಬಂದಿದ್ದೇವೆ. ಯಾಕಂದ್ರೆ ಪರಿಸರದ ಬಗ್ಗೆ ಒಂದು ಕಾಳಜಿಯನ್ನ ವಿದ್ಯಾರ್ಥಿಗಳಲ್ಲಿ, ನಮ್ಮ ಮನುಷ್ಯರಲ್ಲಿ ಮೂಡಿಸ್ಬೇಕಾದಂತ ಅಗತ್ಯತೆಯನ್ನ ಶಿಕ್ಷಣ ತಜ್ಞರು ಕೂಡ ಮನಗಂಡಿದ್ದಾರೆ. ಇನ್ನು ಈ ಪರಿಸರ ಶಿಕ್ಷಣ, ಪರಿಸರ ಅಧ್ಯಯನ, ಪರಿಸರ ವಿಜ್ಞಾನ, ಪರಿಸರ ಸಾಹಿತ್ಯ ಇತ್ಯಾದಿ ಹೆಸರುಗಳಿಂದ ನಾವಿದನ್ನ ಕಲಿತಾನೆ ಬಂದಿದ್ದೀವಿ. ಪ್ರಾಥಮಿಕ ಶಾಲೆಯಿಂದ ವಿಶ್ವವಿದ್ಯಾಲಯದವರೆಗೂ ಅದನ್ನ ನಾವು ಕಲಿತಾನೆ ಬಂದಿದ್ದೀವಿ. ಇದರ ಉದ್ದೇಶ ಇಷ್ಟೇ, ಪರಿಸರ ಪ್ರಜ್ಞೆಯನ್ನ ಜಾಗೃತಗೊಳಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಈ ಕಲಿಕಾ ಪಠ್ಯಗಳನ್ನ ಅಳವಡಿಸಲಾಗ್ತಾ ಇದೆ. ಪರಿಸರದ ಬಗ್ಗೆ ಕಾಳಜಿಯನ್ನ ಪಡೀಲಿ ಅನ್ನೋ ಉದ್ದೇಶಕ್ಕೆ ಈ ಒಂದು ಸಾಹಿತ್ಯ ಪಠ್ಯಕ್ರಮದ ಒಂದು ಭಾಗವಾಗಿ ಬೆಳೆದು ಬಂದಿದೆ ಅಂತ ಹೇಳ್ಬೋದು. ಸಾಹಿತ್ಯದಲ್ಲಿ ಪ್ರಕೃತಿಯ ವರ್ಣನೆ ಇಂದು ನಿನ್ನೆಯದಲ್ಲ. ನಾವು ಸಂಸ್ಕೃತದ ವೇದದ ಕಾಲದಲ್ಲಿರ್ಬೋದು, ಉಪನಿಷತ್ತು, ಅರಣ್ಯಕಗಳು, ಮಹಾಕಾವ್ಯಗಳು, ಪುರಾಣಗಳು, ಕನ್ನಡದ ಒಂದು ಇತರೆ ಸಾಹಿತ್ಯಗಳಲ್ಲಿ ಅಷ್ಟೇ ಅಲ್ಲ, ಶಾಸನಗಳಲ್ಲಿ, ಪ್ರಾಚೀನ ಅರ್ವಾಚೀನ ಸಾಹಿತ್ಯ ಕೃತಿಗಳಲ್ಲಿ ಕೂಡ ನಾವು ಪ್ರಕೃತಿಯ ವರ್ಣನೆಯನ್ನ ಕಾಣ್ತೇವೆ. ಅಷ್ಟೇ ಏಕೆ, ಆಧುನಿಕ ಸಾಹಿತ್ಯದಲ್ಲೂ ಕೂಡ
ನಾವು ಈ ನವೋದಯ ಕಾಲದ ಒಂದು ಕಾವ್ಯಗಳನ್ನ ಅಥವಾ ಕಾದಂಬರಿಗಳನ್ನ ನೋಡಿದ್ರೆ ಅಲ್ಲೂ ಕೂಡ ಪ್ರಕೃತಿಯ ವರ್ಣನೆ ಇರೋದನ್ನ ನೋಡ್ತೇವೆ, ಪರಿಸರದ ಒಂದು ಉಲ್ಲೇಖಗಳಿರೋದನ್ನ ನೋಡ್ತೇವೆ. ಆದರೆ ಇದು ಸಾಹಿತ್ಯಿಕ ನೆಲೆಯಲ್ಲಿ ನಾವು ನೋಡಬಹುದು. ಇನ್ನು ಇಲ್ಲಿ ಗಮನಿಸ್ತಾ ಹೋದ್ರೆ ಈ ಸಾಹಿತ್ಯ ಪಠ್ಯಗಳು ಇನ್ನು ಕೆಲವು ಸಾಹಿತ್ಯ ಪಠ್ಯಗಳು ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದಿದೆ, ಕೃಷಿ, ಪ್ರಾಣಿ ಮತ್ತು ಸಸ್ಯಗಳಿಗೆ ಸಂಬಂಧಪಟ್ಟಂತ ಸಾಹಿತ್ಯ ರಚನೆ ಆಗಿರೋದನ್ನ ನೋಡ್ತೇವೆ. ಆದರೆ ಪರಿಸರ ತಜ್ಞರು ಹೇಳೋ ಪ್ರಕಾರ ಈ ಪಠ್ಯಗಳು ಪರಿಸರವನ್ನ ವೈಜ್ಞಾನಿಕ ದೃಷ್ಟಿಕೋನದಿಂದ ನಿರೂಪಿಸ್ತಕ್ಕಂಥ ವಿಷಯ ವ್ಯಾಪ್ತಿಯನ್ನ ಹೊಂದಿಲ್ಲ ಅಂತ ಹೇಳಿ ಭಾವಿಸ್ತಾರೆ. ಆದರೆ ಕೆಲವಿಷ್ಟು ಅಪವಾದಗಳನ್ನು ಕೂಡ ನಾವು ನೋಡ್ತೇವೆ. ಈಗ BGL ಸ್ವಾಮಿಯವರ ಹಸಿರು ಹೊನ್ನು ಆಗಿರ್ಬೋದು, ಇನ್ನು ಕಾರಂತರ ಕೃತಿಗಳಲ್ಲಿ ನೋಡ್ಬೋದು, ನಾವು ಈ ಪರಿಸರವನ್ನು ವೈಜ್ಞಾನಿಕವಾಗಿ ಉಲ್ಲೇಖಿಸಿರೋದನ್ನ ಗಮನಿಸ್ತೇವೆ. ಆದರೂ ಕೂಡ ಈ ಪರಿಸರ ಸಾಹಿತ್ಯಕ್ಕೆ ಒಂದು ಹೊಸ ಮುನ್ನುಡಿ ನಾವು ನೋಡೋದಾಯ್ತು ಅಂದ್ರೆ 1960ರ ನಂತರ ಪ್ರಪಂಚದ ಆದ್ಯಂತ ಪರಿಸರದಲ್ಲಿ ಸುಮಾರು ಪಲ್ಲಟಗಳಾದ ಮೇಲೆ ಅದಕ್ಕೆ ಸಂಬಂಧಿಸಿದಂತಹ ವಿದ್ಯಮಾನಗಳಿಂದಾಗಿ ಪರಿಸರ ಸಾಹಿತ್ಯ ಬೆಳೆದು ಬಂತು ಅಂತ ಹೇಳ್ತಾರೆ. ಏನಾಯ್ತು 1960ರ ನಂತರ ಅಂತ ನಾವು ಗಮನಿಸೋದಾದ್ರೆ, ಪರಿಸರ ಅಧ್ಯಯನ ಚರಿತ್ರೆಗೆ ಒಂದು ಜಾಗತಿಕ ಮಟ್ಟದಲ್ಲಿ ಒಂದು ಸಂವೇದನೆಯನ್ನ ತಂದುಕೊಟ್ಟಿದ್ದನ್ನ ನಾವು ಗಮನಿಸೋದಾಯ್ತು ಅಂದ್ರೆ DDT ನಿಷೇಧ ಕುರಿತು ಚರ್ಚೆ, ಮತ್ತೆ 1972ರಲ್ಲಿ ಸ್ಟಾಕ್ಹೋಮ್ ಸಮ್ಮೇಳನ ಏನಿದೆಯಲ್ಲ, ಈ ಎರಡೂ ಕೂಡ ಪರಿಸರ ಸಾಹಿತ್ಯಕ್ಕೆ ಹೊಸ ಮುನ್ನುಡಿಯನ್ನೇ ಬರೆದವು ಅಂತ ನಾವು ಹೇಳ್ಬೋದು. ಅಮೆರಿಕದ ರಾಚೆಲ್ ಕಾರ್ಸನ್ ಅವರ ಸೈಲೆಂಟ್ ಸ್ಪ್ರಿಂಗ್ ಅಂದ್ರೆ ಮೌನ ವಸಂತ ಎಂಬ ಪರಿಸರ ವಿಜ್ಞಾನ ಪುಸ್ತಕ 27 ಸೆಪ್ಟೆಂಬರ್ 1962ರಲ್ಲಿ ಪ್ರಕಟ ಆಗುತ್ತೆ. ಈ ಸ್ಪ್ರಿಂಗ್ ಅಂದ್ರೆ ಸೈಲೆಂಟ್ ಸ್ಪ್ರಿಂಗ್, ಮೌನ ವಸಂತ ಅನ್ನುವಂಥ ಕೃತಿ ಏನಿದೆಯಲ್ಲ, ಇದೊಂದು ಕ್ರಾಂತಿಕಾರಿ ಕೃತಿಯಾಗಿತ್ತು. ಯಾಕಂದ್ರೆ ಆಧುನಿಕ ಪರಿಸರ ಸಂರಕ್ಷಣಾ ಆಂದೋಲನಕ್ಕೆ ನಾಂದಿಯನ್ನ ಹಾಡಿದಂಥ ಕೃತಿ. ಅದು ಹೇಗೆ ಅಂದ್ರೆ, ಕೀಟನಾಶಕಗಳನ್ನ ವಿವೇಚನೆ ಇಲ್ಲದೆ ಬಳಸೋದ್ರಿಂದ ಉಂಟಾಗ್ತಕ್ಕಂಥ ವ್ಯತಿರಿಕ್ತ ಪರಿಣಾಮಗಳನ್ನ ಈ ಕೃತಿ ದಾಖಲಿಸ್ತಾ ಹೋಗುತ್ತೆ. ಆಮೇಲೆ ಪರಿಸರದ ಕುರಿತು ಕಾನೂನುಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಈ ಕೃತಿ ನಾಂದಿ ಹಾಡ್ತು ಅಂದ್ರು ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಸೈಲೆಂಟ್ ಸ್ಪ್ರಿಂಗ್, ಮೌನ ವಸಂತ ಹಾಗಂದ್ರೆ ಏನು? ಹಾಗಂದ್ರೆ ಕೃಷಿಗಾಗಿ ಬಳಸ್ತಕ್ಕಂಥ ಕೀಟನಾಶಕ DDT ಏನಿದೆಯಲ್ಲ, ಇದರಿಂದ ಬಲಿಯಾದ ಕೀಟಗಳನ್ನ ಆಹಾರವಾಗಿ ಸೇವಿಸ್ತಕ್ಕಂಥ ಪಕ್ಷಿಗಳು ನಿರ್ನಾಮವಾಗಿ ವಸಂತ ಋತುವಿನಲ್ಲಿ ಚಿಲಿಪಿಲಿಯಿಂದ ಹಾಡಲು ಬಾರದೆ ಇರತಕ್ಕಂಥ ಸಂದರ್ಭವನ್ನೇ ಮೌನ ವಸಂತ ಅಥವಾ ಸೈಲೆಂಟ್ ಸ್ಪ್ರಿಂಗ್ ಎಂದು ಬಣ್ಣಿಸಿದ್ದಾರೆ. ನಾವು ನಮ್ಮ ಲಾಭಕ್ಕಾಗಿ ಕೃಷಿಯಲ್ಲಿ ಹೆಚ್ಚಿನ ಇಳುವರಿ ಬರಲಿ ಅಂತ ಹೇಳಿ ಕೀಟನಾಶಕ್ಕಾಗಿ DDTಯನ್ನ ಹಾಕ್ತೇವೆ. ಆದ್ರೆ ಆ DDT ಇಂದ ಬಲಿಯಾಗಿರ್ತಕ್ಕಂಥ ಕೀಟಗಳು, ನಾವು ಒಂದು ಆಹಾರ ಸರಪಳಿಯನ್ನ ನೋಡಿದಾಗ ಪ್ರತಿಯೊಂದು ಜೀವಿಯು ಇನ್ನೊಂದ್ರ ಮೇಲೆ ಅವಲಂಬಿತ ಆಗಿರೋದನ್ನ ನೋಡ್ತೇವೆ. ಆ ಬಲಿಯಾದಂಥ ಕೀಟಗಳನ್ನ, ಆ DDT ಇಂದ ಬಲಿಯಾದಂಥ ಕೀಟಗಳನ್ನ ಆಹಾರವಾಗಿ ಸೇವಿಸ್ತಕ್ಕಂಥ ಪಕ್ಷಿಗಳು ಪ್ರಾಣವನ್ನ ಕಳ್ಕೊಂಡು ವಸಂತ ಋತುವಿನಲ್ಲಿ ಚಿಲಿಪಿಲಿಯಿಂದ ಹಾಡೋದಕ್ಕೆ ಬಾರದೆ ಇರತಕ್ಕಂಥ ಒಂದು ಸಂದರ್ಭವನ್ನ ಇವರು ಮೌನ ವಸಂತ ಅಥವಾ ಸೈಲೆಂಟ್ ಸ್ಪ್ರಿಂಗ್ ಅಂತ ಕರೆದಿರೋದನ್ನ ನಾವಿಲ್ಲಿ ನೋಡ್ತೇವೆ. ಪ್ರಪಂಚದ ಎಲ್ಲ ಜನರಲ್ಲೂ ಇರೋ ನಂಬಿಕೆ ಏನಪ್ಪಾ ಅಂದ್ರೆ, ತಾಯಿ ಹಾಲು ಎಲ್ಲಕ್ಕಿಂತ ಶ್ರೇಷ್ಠ. ಆಕೆಯ ಮೊಲೆ ಹಾಲಿನಲ್ಲಿ ಯಾವುದೇ ಕಲಬೆರಕೆ ಇಲ್ಲದೆ ಇರುವಂಥದ್ದು. ಮಗುವಿಗೆ ಶಕ್ತಿ ಅಂದ್ರೇನೆ ತಾಯಿ ಹಾಲು ಅನ್ನುವಂಥ ಒಂದು ನಂಬಿಕೆ ಇದೆ. ಆದರೆ ಈ ಕೃತಿ ತಾಯಿಯ ಎದೆ ಹಾಲಿನಲ್ಲಿ ಕೂಡ DDT ಅಂಶ ಪತ್ತೆ ಆಗ್ತಾ ಇದೆ. ಮತ್ತೆ ತಾಯಿಯ ಗರ್ಭದಲ್ಲಿರುವಾಗಲೇ ಮಗು ಪ್ರತಿ ಕ್ಷಣ ಕೂಡ ಅಪಾಯಕಾರಿ ರಾಸಾಯನಿಕಗಳೊಂದಿಗೆ ಬದುಕ್ತಾ ಇದೆ ಅನ್ನುವಂಥ ಅಂಶವನ್ನ ಹೊರಹಾಕ್ತು. ಈ ರಾಚೆಲ್ ಕಾರ್ಸನ್ ಅವರ ಈ ವಿಚಾರಗಳನ್ನ ಅನೇಕ ರಾಸಾಯನಿಕ ಕಂಪನಿಗಳು ವಿರೋಧ ಮಾಡ್ತವೆ. ಯಾಕಂದ್ರೆ ಒಬ್ಬ ಸಂಶೋಧಕ ಎದುರಿಸ್ತಕ್ಕಂಥ ಸವಾಲುಗಳಿವು. ಇವರ ಒಂದು ವಿಚಾರಧಾರೆಗಳು, ಇವರ ಒಂದು ಸಂಶೋಧನೆ
ರಾಸಾಯನಿಕ ಕಂಪನಿಗಳ ಲಾಭದ ಮೇಲೆ ಒಂದು ಪೆಟ್ಟನ್ನ ಹಾಕಿದ್ವು. ಹಾಗಾಗಿ ಈ ವಿಚಾರಗಳನ್ನ ವಿರೋಧಿಸಿದ್ರು ಕೂಡ ಈ ಸತ್ಯ ಅಸತ್ಯತೆಯ ಒಂದು ಪರೀಕ್ಷೆಯಲ್ಲಿ ರಾಚೆಲ್ ಕಾರ್ಸನ್ ಅವರು ಏನೇನು ವಿಚಾರಗಳನ್ನ ಏನು ನಮಗೆ ನೀಡಿದ್ರೋ ಅವುಗಳನ್ನೆಲ್ಲ ವಿಮರ್ಶೆಗೆ ಒಳಪಡಿಸಿದಾಗ, ಮತ್ತೊಮ್ಮೆ ಅವುಗಳನ್ನು ಪರೀಕ್ಷಿಸಿದಾಗ ಅವು ನಿಜ ಎಂಬುದು ಸಾಬೀತಾಯಿತು. ಯಾವಾಗ ಈ ವಿಚಾರಗಳು ಸತ್ಯ ಎಂಬುದು ಸಾಬೀತಾದ ನಂತರ ಈ ವಿಚಾರಗಳಿಂದಾಗಿ 1972ರಲ್ಲಿ DDT ಬಳಕೆಯನ್ನ ನಿಷೇಧ ಮಾಡಲಾಯಿತು. ಪರಿಸರದ ಕುರಿತು ಕಾಳಜಿ, ಪ್ರೀತಿ, ಆತಂಕ, ಚಳುವಳಿ, ಸಾಹಿತ್ಯ, ಹೋರಾಟಗಳು ಎಲ್ಲ ಚಿಗುರೊಡೆಯೋದಕ್ಕೆ ಈ ಕೃತಿ ಪ್ರೇರಣೆ ನೀಡ್ತು ಅಂತ ನಾವು ಹೇಳ್ಬೋದು. ಇನ್ನು 1972ರ ಜೂನ್ 5ರಿಂದ 16ರವರೆಗೂ ಸ್ವೀಡನ್ನಿನ ಸ್ಟಾಕ್ಹೋಮ್ನಲ್ಲಿ ಮಾನವ ಪರಿಸರ ಕುರಿತ ವಿಶ್ವಸಂಸ್ಥೆಯ ಪ್ರಥಮ ಅಂತಾರಾಷ್ಟ್ರೀಯ ಸಮ್ಮೇಳನ ನಡೆಯುತ್ತೆ. ಈ ಒಂದು ಸಮ್ಮೇಳನದಲ್ಲಿ ವಾಯುಮಾಲಿನ್ಯ, ಜಲಮಾಲಿನ್ಯ, ಸಮಸ್ತ ಪ್ರಾಣಿ ಹಾಗೂ ಸಸ್ಯವರ್ಗಗಳ ನಾಶ ಮುಂತಾದ ಸಮಸ್ಯೆಗಳ ಕುರಿತ ಭಾಗಗಳಲ್ಲಿ ಪರಿಸರ ಸಂಘಟನೆಗಳು, ಸಮ್ಮೇಳನಗಳು ಕಾಣಿಸಿಕೊಂಡದ್ದನ್ನ ನಾವು ನೋಡ್ತೇವೆ. ಇಂತಹ ಒಂದು ಮಹತ್ವದ ಕೆಲಸಕ್ಕೆ ಪ್ರೇರಣೆಯನ್ನು ನೀಡಿದಂಥ ಈ ಸಮ್ಮೇಳನವನ್ನ ಸ್ಟಾಕ್ಹೋಮ್ ಸಮ್ಮೇಳನ ಅಂತ ಹೇಳಿ ಕರೀತಾರೆ. ಈ ಸ್ಟಾಕ್ಹೋಮ್ ಸಮ್ಮೇಳನದಿಂದಾಗಿ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ನ ರಚನೆ ಆಗ್ತದೆ. UNPಯು 1972ರ ಡಿಸೆಂಬರ್ ತಿಂಗಳಲ್ಲಿ ಸುಸ್ಥಿರ ಅಭಿವೃದ್ಧಿ ಮತ್ತು ನೈಸರ್ಗಿಕ ಪರಿಸರದ ಕುರಿತು ಸಭೆಯನ್ನು ನಡೆಸುತ್ತೆ. ಅಂದ್ರೆ ಸ್ಟಾಕ್ಹೋಮ್ ಸಮ್ಮೇಳನ ಜೂನ್ನಲ್ಲಿ ನಡೆದ್ರೆ UNP ನಡೆಸ್ತಕ್ಕಂಥ ಈ ಒಂದು ಸಭೆ ಏನಿದೆಯಲ್ಲ 1972ರಲ್ಲಿ ನಡೀತವೆ. ಈ ಎರಡೂ ಸಮ್ಮೇಳನಗಳು ಏನಪ್ಪಾ ಅಂದ್ರೆ ಪರಿಸರದ ದೃಷ್ಟಿಯಿಂದ ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸ್ತವೆ. ಇದಷ್ಟೇ ಅಲ್ಲ, 1992ರಲ್ಲಿ ಜೂನ್ನಲ್ಲಿ ಬ್ರೆಜಿಲ್ನ ರಿಯೋ ನಗರದಲ್ಲಿ ಒಂದು ಪರಿಸರದ ಕುರಿತು ಒಂದು ಸಭೆ ನಡೀತದೆ. ಆ ಸಭೆ ಕೂಡ ಪರಿಸರದ ದೃಷ್ಟಿಯಿಂದ ಬಹಳ ಮುಖ್ಯ. ಯಾಕಂದ್ರೆ ವಾತಾವರಣದಲ್ಲಿ ಇರಬೇಕಾದಂಥ ಇಂಗಾಲದ ಪ್ರಮಾಣದ ಕುರಿತು ಈ ಒಂದು ಸಭೆ ಚರ್ಚೆಯನ್ನ ಮಾಡ್ತು. ಇಂತಹ ಸಮ್ಮೇಳನಗಳು ಪರಿಸರ ಸಂರಕ್ಷಣೆಯಲ್ಲಿ ಸಾಕಷ್ಟು ಮಹತ್ವದ ಪಾತ್ರವನ್ನ ವಹಿಸ್ತವೆ. ಕರ್ನಾಟಕದಲ್ಲಿ ಕೂಡ 1970ರ ದಶಕದ ಈಚೆಗೆ ಪರಿಸರದ ಕುರಿತು ಚಳವಳಿಗಳ ನಡೀತಾ ಇರೋದನ್ನ ಅಥವಾ ಜಾಗೃತಿ ಮೂಡ್ತಾ ಇರೋದನ್ನ ನಾವು ಕಾಣ್ತೇವೆ. ಅಷ್ಟೇ ಅಲ್ದಿರ ಈ ಪರಿಸರ ಸಂಸ್ಥೆಗಳು, ಅಂತಾರಾಷ್ಟ್ರೀಯ ಸಂಘಟನೆಗಳು, ಸರ್ಕಾರಿ ಇಲಾಖೆಗಳು ಸಾಕಷ್ಟು ತಜ್ಞರ ಸಲಹೆ ಮೇರೆಗೆ ಕಾಲಕ್ಕನುಗುಣವಾಗಿ ಕಾನೂನುಗಳನ್ನ ರೂಪಿಸ್ತಾನೆ ಬಂದಿದೆ. ಉದಾಹರಣೆಗೆ ವನ್ಯಜೀವಿಗಳ ಸಂರಕ್ಷಣಾ ಕಾಯ್ದೆ ನಿಯಮ 1972 ಆಗಿರ್ಬೋದು, ಕರ್ನಾಟಕ ಮರಗಳ ಸಂರಕ್ಷಣಾ ಕಾಯ್ದೆ 1976 ಆಗಿರ್ಬೋದು, ಅಥವಾ ಜೀವ ವೈವಿಧ್ಯ ಕಾಯ್ದೆ 2002 ಆಗಿರ್ಬೋದು. ಇಂತಹ ಕಾಯ್ದೆಗಳನ್ನ ಸರ್ಕಾರ ಕಾಲಕ್ಕೆ ರೂಪಿಸ್ತಾನೆ ಬಂದಿದೆ. ಇನ್ನು ಇವು ಜನರಲ್ಲಿ ಪರಿಸರ ಪ್ರಜ್ಞೆ ಮತ್ತೆ ಕರ್ತವ್ಯಗಳೇನು ಮತ್ತೆ ಎಚ್ಚರಿಕೆಗಳನ್ನು ಕೂಡ ಮೂಡಿಸ್ತಾ ಇದ್ದಾವೆ. ಇನ್ನು ಸರ್ಕಾರ ಮತ್ತು ಕಾಯ್ದೆಗಳು ಈ ರೀತಿ ಜೀವ ವಿರೋಧಿ ಕೆಲಸಗಳಿಗೆ ಏನಾದರೂ ಕೈ ಹಾಕಿದ್ರೆ ಇನ್ನು ಚಳುವಳಿಗಳು, ಹೋರಾಟಗಳು, ಸಮಾವೇಶಗಳು ಸಾರ್ವಜನಿಕರ ಸಹಕಾರದಿಂದ ನಡೆದಿರ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಉದಾಹರಣೆಗೆ ಸುಂದರ್ಲಾಲ್ ಬಹುಗುಣರವರ ನೇತೃತ್ವದಲ್ಲಿ ನಡೆದಂಥ ಚಿಪ್ಕೋ ಚಳವಳಿ ಆಗಿರ್ಬೋದು, ಅಥವಾ ಭಾರತದ ಕೇರಳದ ಪಾಲ್ಕಾಡ್ ಜಿಲ್ಲೆಯ ಉಷ್ಣವಲಯ ಅರಣ್ಯ ಸಂರಕ್ಷಣೆಗಾಗಿ ನಡೆದಂಥ ಸೈಲೆಂಟ್ ವ್ಯಾಲಿ ಚಳವಳಿ ಆಗಿರ್ಬೋದು, ಅಥವಾ ಕರ್ನಾಟಕದ ಅಪ್ಪಿಕೋ ಚಳವಳಿ ಆಗಿರ್ಬೋದು. ಇವುಗಳನ್ನೆಲ್ಲ ನಾವು ಈ ನಿಟ್ಟಿನಲ್ಲಿ ನೋಡ್ಬೋದು. ಇನ್ನು ಈ ಚಳವಳಿಗಳು ಯಾಕೆ ನಡೀತವೆ ಅಂತ ಅಂದ್ರೆ ಜೈವಿಕ ಅಜೈವಿಕ ಅಂಶಗಳನ್ನ ಕಾಪಾಡೋಗೋಸ್ಕರ ಈ ಚಳವಳಿ ಸಂಘಟಿತವಾಗಿರ್ತದೆ. ಮತ್ತೆ ನಿಸರ್ಗದ ಸಂಪತ್ತಿನ ಒಂದು ಸಮತೋಲನ ಮತ್ತು ಸರ್ಕಾರದ ನೀತಿಗಳೇನಿದಾವೋ ಅವೆಲ್ಲ ಜೀವ ಕೇಂದ್ರಿತವಾಗಿರಬೇಕು ಅನ್ನೋ ನಿಟ್ಟಿನಲ್ಲಿ ಈ ಚಳವಳಿಗಳು ಒಂದು ಒತ್ತಾಯವನ್ನ ಮತ್ತೆ ಜಾಗೃತಿಯನ್ನ ಮೂಡಿಸ್ತವೆ ಅನ್ನೋದನ್ನ ನಾವಿಲ್ಲಿ ಮನಗಾಣಬಹುದು.
ಜಾಗತಿಕ ಅರ್ಥವ್ಯವಸ್ಥೆಯು ಬಂಡವಾಳ ಕೇಂದ್ರಿತ ಆದಾಗ ಆ, ಅಭಿವೃದ್ಧಿ ಯೋಜನೆಗಳಿಗೆ ಪರಿಸರ ಬಲಿಯಾಗ್ತಾ ಇರೋದನ್ನ ನಾವು ಕಂಡ್ವಿ. ಇನ್ನು ಹೇಗೆ ಈ ಪರಿಸರ ನಾಶದ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಯಿತೋ ಹಾಗೆ ಇನ್ನೊಂದು ಭಾಗದಲ್ಲಿ ಪರಿಸರದ ಕುರಿತು ಚಿಂತನೆ, ಸಂಘಟನೆ ಮತ್ತು ಹೋರಾಟಗಳು ಕೂಡ ಆಗಿರೋದನ್ನ ನಾವು ನೋಡ್ತೇವೆ. ಇನ್ನು ಕರ್ನಾಟಕದ ವಿಷಯಕ್ಕೆ ನಾವು ಬರೋದಾಯ್ತು ಅಂದ್ರೆ 1970ರಿಂದ 80ರ ದಶಕದಲ್ಲಿ ಕರ್ನಾಟಕದ ಜನರಲ್ಲಿ ಒಂದು ಪರಿಸರ ಪ್ರಜ್ಞೆಯನ್ನ ಉಂಟು ಮಾಡ್ತಕ್ಕಂಥ ಬಿಡಿ ಬರಹಗಳು, ಪತ್ರಿಕಾ ವರದಿಗಳು ಹಾಗೂ ಕೃತಿಗಳು ರಚನೆ ಆಗಿರೋದನ್ನ ನೋಡ್ತೇವೆ. ಇವುಗಳ ಪರಿಣಾಮದಿಂದಾಗಿ ವೈಜ್ಞಾನಿಕ ಪರಿಸರ ಅಧ್ಯಯನ ಶಾಖೆಯೊಂದು ಬೆಳೀತು ಅನ್ನೋದನ್ನ ನಾವು ನೋಡ್ತೇವೆ. ಈ ಒಂದು ವೈಜ್ಞಾನಿಕ ಪರಿಸರ ಅಧ್ಯಯನದ ಜ್ಞಾನ ಶಾಖೆಯನ್ನ ಪರಿಸರ ಸಾಹಿತ್ಯ ಅಂತ ಹೇಳಿ ನಾವು ಕರಿತೇವೆ. ಇಂದಿನ ಆನ್ಲೈನ್ ತರಗತಿಯಲ್ಲಿ ನಾವು ಈ ಒಂದು ಪಠ್ಯ ಅಂದ್ರೆ ಪರಿಸರ ಸಾಹಿತ್ಯದ ಉಗಮ ಮತ್ತು ಸ್ವರೂಪ, ಆಶ್ರಯದ ಬಗ್ಗೆ ಪಠ್ಯವನ್ನ ರಚಿಸ್ತಕ್ಕಂಥ ಭೀಮೇಶ್ ಎರಡೋಣಿರವರ ಪರಿಚಯವನ್ನ ಮಾಡ್ಕೊಂಡ್ವಿ. ಹಾಗೆ ಪರಿಸರ ಸಾಹಿತ್ಯದ ಉಗಮದ ಕುರಿತು ಕೂಡ ನಾವು ತಿಳಿದುಕೊಂಡ್ವಿ. ಈ ಒಂದು ತರಗತಿಯ ಸಿದ್ಧತೆಗಾಗಿ ಕನ್ನಡದಲ್ಲಿ ವಿಜ್ಞಾನ ಸಂವಹನ HR ರಾಮಕೃಷ್ಣರಾವ್, TR ಅನಂತರಾಮು, ಉದಯಭಾನು ಕಲಾ ಸಂಘ ಬೆಂಗಳೂರು 2011 ಈ ಕೃತಿ, ಮತ್ತೆ ಪರಿಸರ ಮತ್ತು ಅಭಿವೃದ್ಧಿ ಚಂದ್ರ ಪೂಜಾರಿ ಎಂ ಪ್ರಸರಾಂಗ ಕನ್ನಡ ವಿಶ್ವವಿದ್ಯಾಲಯ ವಿದ್ಯಾರಣ್ಯ ಹಂಪಿ ಇವರು ಈ ಕೃತಿ, ಮತ್ತೆ ನಮ್ಮ ಒಂದು ವಿಶ್ವವಿದ್ಯಾಲಯದ ಪಠ್ಯವಾಗಿರ್ತಕ್ಕಂಥ ಪರಿಸರ ಸಾಹಿತ್ಯ ಡಾಕ್ಟರ್ ಭೀಮೇಶ್ ಎರಡೋಣಿಯವರು ಮತ್ತು ದಿಲೀಪ್ ಕಂಬಳಿಯವರು ಸಂಪಾದನೆ ಮಾಡಿರ್ತಕ್ಕಂಥ ಈ ಪಠ್ಯವನ್ನು ನಾನು ಬಳಸ್ಕೊಂಡಿದ್ದೇನೆ. ಇನ್ನು ಇದರ ಮುಂದುವರಿದ ಭಾಗವನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಧನ್ಯವಾದಗಳು.